ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಅಹಮದಾಬಾದ್ನ ವಿಮಾನ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಗ್ಯಕ್ಷೇಮ ವಿಚಾರಿಸಿದರು. ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಗಾಯಗೊಂಡು ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರೋಗ್ಯಕ್ಷೇಮ ವಿಚಾರಿಸಿ ಶೀಘ್ರ ಗುಣಮುಖವಾಗುವಂತೆ ಹಾರೈಸಿದರು. ಸಂಕಷ್ಟದ ಈ ಸಮಯದಲ್ಲಿ ಇಡೀ ದೇಶ ನಿಮ್ಮೊಂದಿಗೆ ಇದೆ ಎಂದು ವಿದ್ಯಾರ್ಥಿಗಳಿಗೆ ಭರವಸೆ ನೀಡಿದರು. ಜಾಗತಿಕ ಅಂತರಿಕ್ಷಯಾನ ಕ್ಷೇತ್ರದಲ್ಲಿ ಭಾರತ ಮೂರನೆಯ ಅತಿ ದೊಡ್ಡ ವಿಮಾನಯಾನ ಮಾರುಕಟ್ಟೆಯಾಗಿ ಬೆಳೆದಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ಯಾರಿಸ್ನಲ್ಲಿ ನಡೆದ ಏರ್ ಫೋರಂ ಚರ್ಚಾಕೂಟದಲ್ಲಿ ಹೇಳಿದ್ದಾರೆ. ಜಾಗತಿಕ ಅಂತರಿಕ್ಷಯಾನ ಕ್ಷೇತ್ರದಲ್ಲಿ ಭಾರತ ಮೂರನೆಯ ಅತಿ ದೊಡ್ಡ ನಾಗರಿಕ ವಿಮಾನಯಾನ ಮಾರುಕಟ್ಟೆಯಾಗಿ ಬೆಳೆದಿದೆ ಮತ್ತು ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ವಾಯುಯಾನ ಮಾರುಕಟ್ಟೆಯಾಗಿ ಮುನ್ನಡೆ ಸಾಧಿಸುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅವರು ಪ್ಯಾರಿಸ್ನ ಏರ್ ಫೋರಂ ಚರ್ಚಾಕೂಟದಲ್ಲಿ ನಡೆದ ಪೆನಲ್ ಚರ್ಚೆಯಲ್ಲಿ ಮಾತನಾಡುತ್ತಾ ಸರಕಾರಗಳ ನಡುವೆ ಮಾತ್ರವಲ್ಲದೆ ಸಂಶೋಧನೆ ಮತ್ತು ಅಭಿವೃದ್ಧಿ ಪರಿಸರ ವ್ಯವಸ್ಥೆಗಳಲ್ಲಿಯೂ ಸಹ ಸಹಯೋಗದ ಮಹತ್ವವನ್ನ ಎತ್ತಿ ತೋರಿಸಿದರು. ಪ್ರತಿಯೊಬ್ಬ ಪಾಲುದಾರರಿಂದ ಪಡೆಯಬೇಕಾದ ಮೌಲ್ಯ ಮತ್ತು ಕಲಿಕೆ ಅಪಾರವಾಗಿದೆ ಎಂದು ತಿಳಿಸಿದರು. ಭಾರತೀಯ ವಾಯುಯಾನ ವಲಯವು 2025ರಲ್ಲಿ 14.8 ಬಿಲಿಯನ್ ಮೌಲ್ಯದಾಗಿದ್ದು 2030ರ ವೇಳೆಗೆ 26.1 ಬಿಲಿಯನ್ ಬೆಳವಣಿಗೆಯನ್ನು ಸೂಚಿಸುವ ಮುನ್ಸೂಚನೆಗಳೊಂದಿಗೆ ಇದು ಸರಿಸುಮಾರು 12% CAGR ಅನ್ನು ಪ್ರತಿಬಿಂಬಿಸುತ್ತದೆ ಎಂಬ ಮಾಹಿತಿಯನ್ನ ನೀಡಿದ ಸಚಿವರು, ಈ ಉದ್ಯಮವು ಆರ್ಥಿಕತೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುತ್ತದೆ. ನೇರ GDP ಪರಿಣಾಮ 6 ಬಿಲಿಯನ್ ಮತ್ತು ಪರೋಕ್ಷ ಕೊಡುಗೆ 54 ಬಿಲಿಯನ್ ಕೊಡುಗೆ ನೀಡಿದೆ ಎಂದು ಹೇಳಿದರು. ಇದು 3,70,000 ನೇರ ಉದ್ಯೋಗಗಳು ಮತ್ತು 7.7 ಮಿಲಿಯನ್ ಪರೋಕ್ಷ ಉದ್ಯೋಗಗಳಿಗೆ ಅವಕಾಶ ಮಾಡಿಕೊಡಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ಯಾರಿಸ್ ಏರ್ ಫೋರಂನಲ್ಲಿ ತಿಳಿಸಿದರು. ವಾಯುಯಾನ, ಅಂತರಿಕ್ಷಯಾನ ಮತ್ತು ಬಾಹ್ಯಾಕಾಶದಲ್ಲಿ ಅವಕಾಶದ ಸಂಪೂರ್ಣ ಲಾಭವನ್ನ ಪಡೆಯಲು ಕರ್ನಾಟಕವು ಉತ್ತಮ ಸ್ಥಾನದಲ್ಲಿದೆ ಎಂದು ಸಚಿವರು ಈ ಚರ್ಚೆಯ ಸಂದರ್ಭದಲ್ಲಿ ಹೇಳಿದರು. ಕಬ್ಬು ಬೆಳೆಗಾರರ ಜ್ವಲಂತ ಸಮಸ್ಯೆಗಳ ಕುರಿತು ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ರಾಜ್ಯದ
ಕಬ್ಬು ಬೆಳೆಗಾರರು ಎದುರಿಸುತ್ತಿರುವ ತೀವ್ರ ಸಂಕಷ್ಟಗಳಿಗೆ ಸರ್ಕಾರ ಬೇಗ ಸ್ಪಂದಿಸಿ ಬೆಲೆ ಅಸ್ಥಿರತೆ, ರೈತರ ಖಾತೆಗೆ ತಕ್ಷಣದ ಹಣ ಪಾವತಿ ವಿಳಂಬ, ಬೆಳೆ ನಾಶ ಹಾಗೂ ಕಬ್ಬು ಬೆಳೆಗಾರರಿಗೆ ಕಾರ್ಖಾನೆಯಿಂದ ವಿಳಂಬವಾಗಿ ಬೆಲೆ ನಿಗದಿಯಾಗುತ್ತಿರುವುದರಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಹಾಗಾಗಿ ಸರ್ಕಾರ ತಕ್ಷಣವೇ ಸ್ಪಂದಿಸಬೇಕು ಎಂದು ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಆಳಂದ್ ಶಾಸಕ BR ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಒತ್ತಾಯಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮಾನ್ಯ ಸಹಕಾರ ಮಾರುಕಟ್ಟೆ ಸಚಿವರು, ಕಬ್ಬಿನ ಸಚಿವರು, ಸಕ್ಕರೆ ಸಚಿವರು ಜೂನ್ ಜುಲೈನಲ್ಲಿ ಹಳೆ ಮೈಸೂರಿನಲ್ಲಿ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಅರಿಯುವಂಥ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಅದು ಒಳ್ಳೆಯದು, ಮಾಡಲಿ. ನಮ್ಮದು ಬಹುಶಃ ಅಕ್ಟೋಬರ್ ನವಂಬರ್ನಲ್ಲಿ ನಮ್ಮ ಭಾಗದಲ್ಲಿ ಕಬ್ಬು ಅರಿಯುವ ಕೆಲಸ ಪ್ರಾರಂಭ ಆಗ್ತದೆ. ಈಗ ನಮ್ಮದು ಅನೇಕ ದಿವಸಗಳಿಂದ ಬೇಡಿಕೆ ಇದೆ. ಏನಂದರೆ ಇದು ಬೆಲೆ ಏನಿದೆಯಲ್ಲ, FRP, ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅಂತಾರೆ, ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಕಳೆದ ವರ್ಷ ಇವರು ಮಾಡಿಲ್ಲ, ಪ್ರತಿ ವರ್ಷ ಇವರು ಮಾಡ್ತಾರೆ. ಆದರೆ ಇದರ ಮಾಡುವಾಗ ಕಳೆದ ವರ್ಷದ ಕಬ್ಬಿನ ರಿಕವರಿ ನೋಡಿ ಮಾಡ್ತಾರೆ. ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತದೆ. ಈ ವರ್ಷದ ಕಬ್ಬಿನ ರಿಕವರಿ ನೋಡಿ ಬೆಲೆ ನಿರ್ಧಾರ ಆಗಬೇಕು. ಹಳೆ ತೊಗೊಂಡು ಇವತ್ತು ಲೆಕ್ಕ ಹಾಕಿ ಮಾಡ್ತಾರೆ. ಅದು ಭಾಳ ದೊಡ್ಡ ಲೋಪ. ಇದು ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಬರೀಬೇಕು, ಇದನ್ನು ತಿದ್ದುಪಡಿ ಮಾಡಿ ಅದೇ ವರ್ಷದಲ್ಲಿ ಕಬ್ಬಿನ ಇಳುವರಿಯನ್ನು ಆಧರಿಸಿ ಬೆಲೆಯನ್ನು ನಿರ್ಧಾರ ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಒತ್ತಾಯ ಮಾಡಬೇಕು, ಬರೀಬೇಕು. ಅದನ್ನು ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಇನ್ನೊಂದು ಅನುಮಾನ ಬಹುತೇಕ ಎಲ್ಲ ಕಡೆ ಇದೆ. ಏನಂದರೆ ಈ ತೂಕ ಇದೆಯಲ್ಲ, ಕಬ್ಬಿನ ತೂಕ, ಅದರಲ್ಲಿ ಕೆಲವು ಕಾರ್ಖಾನೆಗಳು ಮೋಸ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ಒಂದು ಅಪವಾದ ಇದೆ. ಸತ್ಯಕ್ಕೂ ಹತ್ತಿರವಾಗಿದೆ. ನಾನೇ ಒಂದು ಟೆಸ್ಟ್ ಮಾಡಿಸಿದ್ದೀನಿ ಆಳಂದಲ್ಲಿ. ಆ ಕಾರ್ಖಾನೆಗೆ ಹೋಗೋಕ್ಕಿಂತ ಮುಂಚೆ ಆ ಕಬ್ಬನ್ನು ನಾವು ವೇವ್ ಬ್ರಿಡ್ಜಿಗೆ ಒಯ್ದು ತೂಕ ಮಾಡಿಸಿದ್ದೀವಿ. ಅಲ್ಲಿ ಟನ್ನೇಜ್ ಬೇರೆ ಇದೆ. ಇಲ್ಲಿ ಕಾರ್ಖಾನೆಗೆ ಬಂದಾಗ ಅಲ್ಲಿ ಟನ್ನೇಜ್ ಬೇರೆ ಇದೆ. ಇದು ಹೇಗೆ ಸಾಧ್ಯತೆ ಇದೆ? ಮಷೀನು, ಅದನ್ನು ಮಷೀನು, ಇದನ್ನು ಮಷೀನು. ಆ ವೇವ್ ಬ್ರಿಡ್ಜ್ನಲ್ಲಿ ವ್ಯತ್ಯಾಸ ಹೆಂಗೆ ಸಾಗೋಕ್ಕೆ ಸಾಧ್ಯ ಇದೆ? ಸೊ ಇದು ನನಗೊಂದು ಉದಾಹರಣೆ ಸಿಕ್ಕಿದೆ. ಇದರಲ್ಲಿ ಏನಾದರೂ ಗೋಲ್ಮಾಲ್ ಖಂಡಿತ ಇದೆ ಅನ್ನುವಂಥದ್ದು ಅನುಮಾನ ಸಿಕ್ಕಿದೆ. ಅದಕ್ಕೆ ಮಾನ್ಯ ಸಕ್ಕರೆ ಸಚಿವರು ಹೇಳಿದರು, ಪ್ರತಿಯೊಂದು ಕಾರ್ಖಾನೆ ಎದುರುಗಡೆ ಒಂದು ಸರ್ಕಾರದ ವತಿಯಿಂದ ವೇವ್ ಬ್ರಿಡ್ಜನ್ನು ನಾವು ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಶಿವಾನಂದ ಪಾಟೀಲ್ ಹೇಳಿದರು. ಇವತ್ತು ನಾವು ಒತ್ತಾಯ ಮಾಡ್ತೀವಿ, ದಯಮಾಡಿ ಆದಷ್ಟು ಬೇಗನೆ ಪ್ರತಿಯೊಂದು ಕಾರ್ಖಾನೆ ಎದುರುಗಡೆ ವೇವ್ ಬ್ರಿಡ್ಜನ್ನು ನೀವು ಹಾಕಲೇಬೇಕು. ತೂಕ ಮಾಡಿ ಆಮೇಲೆ ಕಾರ್ಖಾನೆಯವರು ತೂಕ ಮಾಡಬೇಕು. ಅದನ್ನು ಮಾಡಲೇಬೇಕು ಅಂಥೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಜಗದೀಶ್ ಪಾಟೀಲ್, ಧರ್ಮರಾಜ ಸಾಹು, ಶಾಂತವೀರಪ್ಪ ಕಲಬುರ್ಗಿ, ಶಾಂತವೀರಪ್ಪ ದಸ್ತಾಪುರ್, ನಾಗೇಂದ್ರರಾವ್ ದೇಶ್ಮುಖ್, ದೌಲತ್ರಾವ್ ಬಿರಾದಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಳೆದ ವಾರವಷ್ಟೇ ಕಲಬುರಗಿ ಜಿಲ್ಲಾ 3ನೇ ಹಿರಿಯ ಶ್ರೇಣಿ ನ್ಯಾಯಾಧೀಶರಾಗಿ ವರ್ಗಾವಣೆಯಾಗಿದ್ದ ನ್ಯಾಯಾಧೀಶರಾದ ವಿಶ್ವನಾಥ್ ಮುಗತಿಯವರು ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಸೇವೆಯಲ್ಲಿ ಇದ್ದ ಕಲಬುರಗಿ 3ನೇ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ವಿಶ್ವನಾಥ್ ಮುಗತಿಯವರು ಇಂದು ಬೆಳಿಗ್ಗೆ ಕೋರ್ಟ್ಗೆ ಬರುತ್ತಿದ್ದ ವೇಳೆ ಏಕಾಏಕಿ ಹೃದಯಾಘಾತವಾಗಿ ನಿಧನರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಅವರು ಇತ್ತೀಚೆಗೆ ವರ್ಗವಾಗಿ ಕಲಬುರಗಿ ನ್ಯಾಯಾಲಯಕ್ಕೆ ಬಂದು ಸೇವೆ ಸಲ್ಲಿಸುತ್ತಿದ್ದರು. ಅವರಿಗೆ ಇಂದು ಬೆಳಿಗ್ಗೆ ಹೃದಯಾಘಾತವಾಗಿದ್ದರಿಂದ ಇಲ್ಲಿನ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲಿಯೇ ಕೊನೆಯ ಉಸಿರು ಎಳೆದರೆಂದು ತಿಳಿದು ಬಂದಿದೆ. ಶ್ರೀಯುತರ ನಿಧನದ ಸುದ್ದಿ ಕೇಳಿ ಇಡೀ ವಕೀಲ ಸಮುದಾಯ ಕಂಬನಿ ಮಿಡಿದಿದ್ದಾರೆ. ಇನ್ನೇನು ಕೋರ್ಟ್ ಕಲಾಪ ನಡೆಯುತ್ತವೆ ಎಂದು ತಿಳಿದು ನ್ಯಾಯಾಲಯಕ್ಕೆ ಆಗಮಿಸಿದ ವಕೀಲರಿಗೆ ಈ ಸುದ್ದಿ ತಿಳಿದು ವಕೀಲರು ಅವರ ಬಗ್ಗೆ ಉತ್ತಮ ವ್ಯಕ್ತಿಯಾಗಿದ್ದರು, ಇತ್ತೀಚೆಗಷ್ಟೇ ಕಲಬುರಗಿಗೆ ಆಗಮಿಸಿದ್ದರು ಎಂದು ಮಾತನಾಡುವುದು ಕೇಳಿ ಬಂದಿತು.
ಅವರ ನಿಧನಕ್ಕೆ ಕರ್ನಾಟಕ ವಕೀಲರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಭೃಂಗಿಮಠ್, ಹೋರಾಟಗಾರರಾದ ರಾಜು ಹಿರೇಮಠ್, ವಕೀಲೆ ಸಿದ್ದಮ್ಮ ಪಾಟೀಲ್ ಸೇರಿದಂತೆ ಸಮಸ್ತ ನ್ಯಾಯವಾದಿಗಳ ಬಳಗದವರು ಶೋಕ ಸಂತಾಪ ಸೂಚಿಸಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಳೆದ 10 ವರ್ಷ ದಿನಗೂಲಿ ಸೇವೆ ಸಲ್ಲಿಸಿ ಸಕ್ರಮಗೊಂಡ ನೌಕರರ ಉಪಧನ ಪಾವತಿಸುವಂತೆ ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ 10 ವರ್ಷ ದಿನಗೂಲಿ ಸೇವೆ ಸಲ್ಲಿಸಿ ಸಕ್ರಮಗೊಂಡ ನೌಕರರಿಗೆ 1972 ಮತ್ತು 1973 ನಿಯಮಗಳಂತೆ ಉಪಧನ ಪಾವತಿಸುವ ಮತ್ತು ಅರ್ಹತಾದಾಯಕ ಸೇವೆ 248(a) ಮಂಜೂರು ಮಾಡಲು ವಿಳಂಬಗೊಳಿಸುತ್ತಿರುವುದನ್ನ ಖಂಡಿಸಿ ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಮಹಾನಗರ ಪಾಲಿಕೆ ನಿವೃತ್ತ ನೌಕರ ಸಂಘಕ್ಕೆ ಮಹಾನಗರ ಪಾಲಿಕೆ ನಿವೃತ್ತ ನೌಕರ ಸಂಘಕ್ಕೆ ಬೇಜವಾಬ್ದಾರಿ ಅಧಿಕಾರಿ ಸಿಬ್ಬಂದಿ ಅವರಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ. ಯಾಕಂದ್ರೆ ನಾವು 9 ತಿಂಗಳಾಯ್ತು ಸರ್, ಪೌರಾಡಳಿತ ಹಿಂಬರ ಖಾಸ್ ಅಂತ ಇದು ಮಾಡಿರೋ ಸರ್. 9 ತಿಂಗಳಾದರೂ ಇನ್ನೂ ತನಕ ಖಾಸ್ತಾ ಇಲ್ಲ ಸರ್. ಈಗ ನಾವು ಡಿಸೆಂಬರ್ ತಿಂಗಳ ಹೋದ 23ರಲ್ಲಿ ನಮಗೆ ಇದು 248(a) ಸಲುವಾಗಿ ಹಿಂಬರ ಕೇಳಿದ್ರು ಸರ್. ಕಳ್ಸ 2 ವರ್ಷ ಇಟ್ಕೊಂಡ್ರು ಸರ್ ಫೈಲ್. ಅದಕ್ಕೆ ನಮ್ಮ ಮುಖ್ಯ ಬೇಡಿಕೆ ಏನಂದ್ರೆ ಸಸ್ಪೆಂಡ್ ಮಾಡ್ಬೇಕು ಸರ್. ಈಗ ಅವ್ರಿಬ್ರಿಗೆ ಯಾರ್ಯಾರು ನಾವಂತೂ ಸುಮ್ಮನೆ ಎಸ್ಒದವ್ರಿಗೆ ಭೇಟಿಯಾಗಿವಿ, ಮ್ಯಾನೇಜರ್ ಭೇಟಿಯಾಗಿವಿ, ಉಪಾಯುಕ್ತರಿಗೆ ಭೇಟಿಯಾಗಿವಿ, ತಮಗೂ ಒಂದ್ಸಲ ಭೇಟಿಯಾಗಿವಿ. ಈಗ ನಾವು ಮನವಿ ಪತ್ರ ತಂದಿವಿ ಸರ್. ದಯವಿಟ್ಟು ನಮ್ಗ ಇಲ್ಲಿ ನಾವು ವಯಸ್ಸಾದವ್ರು ಇದ್ದೀವಿ. ಹೆಣ್ಮಗಳು ನೋಡಿ ದವಾಖಾನಿಗೆ ಹಾಕಕ್ಕೆ ರೊಕ್ಕ ಇಲ್ರಿ. ಈಗ ಅಲ್ಲಿ ಆಕಿ ಕಾರ್ ಬಿದ್ದಾಗ ಪೂರಾ ಆಕಿ ಬಡಿಗೆ ಹಿಡ್ಕೊಂತೀವಿ ಆಡ್ತಾಳ್ರಿ. ಈಕಿ ಅಂತೂ ಎತ್ಕೊಂಡ್ ಈಕಿ ಕುಂಡಲಿಕ್ಕೆ ಬರಲ್ಲ, ಅತಿ ನಿಂದಿರ್ಬೇಕ್ರಿ. ಇನ್ನೊಬ್ಬಕಿಲ್ಲ ಮಾದೇವಿಲ್ಲ ಸರ್. ಎಸ್ಒ ಮತ್ತು ಇವ್ರಿಗೆ ಗೊತ್ತದ ನೋಡಿ ಸರ್. ಪಾಲಿಕೆಯಲ್ಲಿ 10 ವರ್ಷಗಳ ಕಾಲ ದಿನಗೂಲಿ ಸೇವೆಯನ್ನು ಸಲ್ಲಿಸಿ ಸಕ್ರಮಗೊಂಡ ನೌಕರರಿಗೆ 248(a) ಅರ್ಹತಾದಾಯಕ ಸೇವೆ ಕೊಡಬೇಕು ಅಂತ ತಿಳ್ಕೊಂಡು ನಮಗೆ ಸಕ್ರಮಗೊಳಿಸ್ತಕ್ಕಂಥ ಆದೇಶದಲ್ಲಿ ಬರೆದುಕೊಟ್ರು ಕೂಡ ಈ 6 ವರ್ಷಗಳಾದರೂ ಕೂಡ ನಮಗೆ ಮಹಾನಗರ ಪಾಲಿಕೆಯಿಂದಾಗ್ಲಿ ಪೌರಾಡಳಿತ ನಿರ್ದೇಶನದಿಂದಾಗ್ಲಿ ಕೊಡ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ಕೊಡ್ತಾ ಇದ್ರೆ ನಮ್ಮ ಇಲಾಖೆಯಲ್ಲಿ ಮಹಾನಗರ ಪಾಲಿಕೆ ಸೇವೆ ಸಂಸ್ಥೆಗಳಲ್ಲಿ ಮಾತ್ರ ಈ ಅನ್ಯಾಯ ನಡೀತಾ ಇದೆ. ಅದಲ್ಲದೇನು ನಾವು 10 ವರ್ಷ ದಿನಗೂಲಿ ಸೇವೆ ಸಲ್ಲಿಸಿ ಸಕ್ರಮಗೊಂಡ ನಂತರ ಸಕ್ರಮಗೊಂಡ ಉಪದಾನ ಕೊಟ್ಟಿದ್ದಾರೆ ಹೊರತು 10 ವರ್ಷ ದಿನಗೂಲಿ ಸೇವೆಯನ್ನು ಸಲ್ಲಿಸಿದ ಉಪದಾನ ನಮಗೆ ಕೊಟ್ಟಿರುವುದಿಲ್ಲ. ಮಾನ್ಯ ಗೌರವಾನ್ವಿತ ಕಾರ್ಮಿಕ ನ್ಯಾಯಾಲಯ ತೀರ್ಪು ಕೊಟ್ಟರು ಕೂಡ ಆ ತೀರ್ಪನ್ನು ಉಲ್ಲಂಘನೆ ಮಾಡಿ ವರ್ಷಗಟ್ಟಲೆ ಇವರು ವಿಳಂಬ ಮಾಡ್ತಾ ಇದ್ದಾರೆ. ಇದು ಬೇಜವಾಬ್ದಾರಿ. ಇಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಒಂದು ಕಡತ ಪೌರಾಡಳಿತ ನಿರ್ದೇಶನಾಲಯದಿಂದ 9 ತಿಂಗಳಾಯ್ತು ಕಡತ ಬಂದ್ರೆ ಹಿಂಬರ ಕಳಿಸಲಿಕ್ಕೆ 9 ತಿಂಗಳು ತೋರ್ತಾ ಇದ್ದಾರೆ.
ಆನಂತರ 248 ಕಳ್ಸಿಕೊಡ್ಲಿಕ್ಕೆ ಹಿಂಬಾರ ಕೊಟ್ಟು ಕಳ್ಸಲಿಕ್ಕೆ 2 ವರ್ಷ ತೋರ್ತಾ ಇದ್ದಾರೆ. ಯಾಕೆ ಈ ನಿವೃತ್ತ ನೌಕರಿಗೆ ಇಲ್ಲಿ ದಲಿತರು ಆಮೇಲೆ ಅನಕ್ಷರಸ್ಥರು ಶೋಷಿತ ಜನಾಂಗ ನಮ್ಮಲ್ಲಿ ಹೆಚ್ಚಿ ಇರೋದ್ರಿಂದ ಈ ಜನ ಅನಾರೋಗ್ಯದಿಂದ ಮತ್ತು ವಯೋವೃದ್ಧ ಸಹಜ ಕಾಯಿಲೆಗಳಿಂದ ನಾವು ಬಳಲ್ತಾ ಇದ್ದು ನಮ್ಮ ದವಾಖಾನೆ ವೆಚ್ಚ ಇತರೆ ವೆಚ್ಚಗಳು ನಾವು ಭರಿಸಲಾಗದೆ ನಾವು ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ. ನಮಗ ಬೇರೆ ಬೇರೆ ಇಲಾಖೆಯಲ್ಲಿ ಅರ್ಥದಾಯಕ ಸೇವೆ 248A ಕೊಡ್ಬೇಕಂತಿಕೊಂಡು ನೇಮ ಇದೆ, ಕಾನೂನು ಇದೆ. ಅದು ನಮ್ಮ ಪಿಂಚಣಿ ಜೊತೆ ಕೊಡಬೇಕು, ಕೊಟ್ಟಿಲ್ಲ. ಆ ಕಾರಣ ನಾವು ಈಗಾಗಲೇ 6 ವರ್ಷಗಳಿಂದ ಪೌರಾಡಳಿತ ನಿರ್ದೇಶನಾಲಯ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಮಾನ್ಯ ಆಯುಕ್ತರಲ್ಲಿ ತಿರುಗಾಡ್ತಾ ಇದ್ದೀವಿ. ಇನ್ನೂ ನಮಗೆ ಜಾರಿಗೊಳಿಸ್ತಾ ಇಲ್ಲ. ಅದೇ ಅಲ್ಲದೇನು ಉಪನಯನ 10 ವರ್ಷದ ದಿನಗೂಲಿ ಸೇವೆ ಸಲ್ಲಿಸ್ತವ್ರು. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಾಗಿ ಸೇವೆ ಸಲ್ಲಿಸೋರು ದಿನಗೂಲಿಯಲ್ಲಿ ಹೆಚ್ಚಿಗೆ ತೋರ್ತಾರ. ಯಾಕಂದ್ರೆ ವರ್ಕ್ ಆಫ್ ಎಸ್ಟಾಬ್ಲಿಷನ್ ಬಂದಾಗ ಹೆಚ್ಚಾಗಿ ದಿನಗೂಲಿಯನ್ನು ತೋರ್ತಾರ. ಅದರಲ್ಲಿ ಅನಕ್ಷರಸ್ಥರು ಆಮೇಲೆ ಶೋಷಿತ ಜನಾಂಗ ದಲಿತರು ಹೆಚ್ಚೇ ಇರ್ತಾರ. ಈ ಜನಾಂಗಕ್ಕೆ ಅನ್ಯಾಯವನ್ನ ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ವೀರಭದ್ರ ಸಿಂಪಿ, ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾಜಿ ಜಮಾದಾರ್, ಶ್ರೀಕಾಂತ್ ಶೆಟ್ಟಿ, ಸಿದ್ದಪ್ಪ ದಶ್ಮಾ, ಸಿದ್ದರಾಮ್ ಕರುಣಿಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 31ರಲ್ಲಿ ಬರುವ ಲಕ್ಷ್ಮೀನಗರ ಬಡಾವಣೆಯಲ್ಲಿ ಒಳಚರಂಡಿ, ಸಿಸಿ ರಸ್ತೆ, ಮೂಲಭೂತ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಶ್ರೀ ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಪಾಲಿಕೆಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಉತ್ತರ ಮತಕ್ಷೇತ್ರದ ವಾರ್ಡ್ ನಂಬರ್ 31ರಲ್ಲಿ ಬರುವ ಲಕ್ಷ್ಮೀನಗರ ಬಡಾವಣೆಯಲ್ಲಿ ಒಳಚರಂಡಿ ವ್ಯವಸ್ಥೆ, ಸಿಸಿ ರಸ್ತೆ ಮತ್ತು ಮೂಲಭೂತ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಈಗಾಗಲೇ ಲಕ್ಷ್ಮೀನಗರದಲ್ಲಿ ಒಳ ಚರಂಡಿ ವ್ಯವಸ್ಥೆ, ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಕೊಳಚೆ ನೀರು ರಸ್ತೆ ಮೇಲೆ ಹಾದು ಹೋಗುವುದರಿಂದ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿವೆ. ಕೂಡಲೇ ಒಳಚರಂಡಿ ಕಾಮಗಾರಿ ಮಂಜೂರಾತಿ ಮಾಡಬೇಕು. ಲಕ್ಷ್ಮೀನಗರದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಮಾನ್ಯ ಶಾಸಕರು 1 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಸಿಸಿ ರಸ್ತೆ ನಿರ್ಮಾಣ ತ್ವರಿತಗತಿಯಲ್ಲಿ ಮಂಜೂರಾತಿ ಮಾಡಬೇಕು. ಉತ್ತರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 31ರಲ್ಲಿ ಲಕ್ಷ್ಮೀನಗರ ಬಡಾವಣೆಯಲ್ಲಿ ಸಿಸಿ ರಸ್ತೆ ಇಲ್ಲಾರದೆ ಅನೇಕ ಮಕ್ಕಳು, ಶಾಲಾ ಮಕ್ಕಳು ತೀವ್ರ ತೊಂದರೆ ಪಡ್ತಿದ್ದಾರೆ ಮತ್ತು ಒಳಚರಂಡಿ ಇಲ್ಲಾರದೆ ಅನೇಕ ಸಾಂಕ್ರಾಮಿಕ ರೋಗಗಳನ್ನು ಬಂದು ಅನೇಕ ಜನರು ಸಾವಿಗೀಡಾಗಿದ್ದಾರೆ. ಮತ್ತು ಆ ನಗರದ ಅಭಿವೃದ್ಧಿಗಾಗಿ ಮಹಾನಗರ ಪಾಲಿಕೆಯವರು ಇಲ್ಲಿವರೆಗೂ ಒಂದೇ ಒಂದು ಪೈಸೆ ಅನುದಾನವನ್ನು ಕೊಟ್ಟಿಲ್ಲ. ಕೂಡಲೇ 100 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿ ಆ ನಗರದಲ್ಲಿ ಸಿಸಿ ರಸ್ತೆ, ಡ್ರೈನೇಜ್ ಮತ್ತು ಉದ್ಯಾನವನ ಮತ್ತು ಲಕ್ಷ್ಮೀ ದೇವಸ್ಥಾನ ಅಭಿವೃದ್ಧಿಗೆ 10 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಬೇಕಂತೇಳಿ ಮಾನ್ಯ ಆಯುಕ್ತರಿಗೆ ಪ್ರತಿಭಟನೆ ಮುಖಾಂತರ ಆಗ್ರಹಪಡಿಸ್ತಾ ಇದ್ದೇವೆ. ಮಲ್ಲಪ್ಪ ಹೊಸಮನಿ ಅಂತ. ನಮ್ಮ ಲಕ್ಷ್ಮೀನಗರದಲ್ಲಿ 31 ವಾರ್ಡ್ನಲ್ಲಿ ಏನೂ ವ್ಯವಸ್ಥೆ ಇಲ್ಲ, ಸರಿಯಾಗಿ ಸಿಸಿ ರಸ್ತೆ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಮಕ್ಕಳು ಹೋಲಾಗ ಬರ್ಲಾಗ ವ್ಯವಸ್ಥೆ ಇಲ್ಲ, ರೋಡ್ ಇಲ್ಲ, ಭಾಳ ತೊಂದರೆ ಆಗ್ಲಕತ್ತದ. ಹೀಗಾಗಿ ಮೇಡಮ್ ಅವರಿಗೆ ಮನವಿ ಪತ್ರ ಕೊಟ್ಟಿವಿ, ಏನೂ ಮಾಡಿಲ್ಲ. ಸಿಸಿ 1 ಕೋಟಿ ಹಾಕ್ಯಾರ, ಇನ್ನೂ ಅರ್ಧಂಬರ್ಧನೆ ಮಾಡ್ಯಾರ. ಈ ಒಳಚರಂಡಿ ವ್ಯವಸ್ಥೆ ಮಾಡಲೇಬೇಕಂದು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಲಕ್ಷ್ಮೀನಗರ ಈಗ ಫಲಾಟ್ ಬಿದ್ದು 20 ವರ್ಷ ಆಯ್ತು, ಯಾರು ಬಂದು ಕೇಳೋರಿಲ್ಲ, ಹೇಳೋರಿಲ್ಲ. ಏನೇನಾಗ್ಲತ್ತವ ಯಾರಿಗೆ ಏನು ಗೊತ್ತಿಲ್ಲ. ನಳ ಇಲ್ಲ, ಡ್ರೈನೇಜ್ ಇಲ್ಲ, ಮತ್ತು ಏನು ರೋಡ್ ಇಲ್ಲ, ಎಲ್ಲ ಒಡೆದು ಇದು ಎಲ್ಲ ಇದಾಗಿ ಹೋಗಿದ್ದಾರೆ. ಯಾರು ಬರೋದಿಲ್ಲ, ಹೇಳೋದಿಲ್ಲ. ಗಾರ್ಡನ್ ಇಲ್ಲ, ಏನಿಲ್ಲ, ಎದುರ್ದು ವ್ಯವಸ್ಥೆ ಇಲ್ಲ. ನಮ್ಮ ನಾನು ಕೇಳ್ಕೊಂಡಿದ್ದೀನಿ.
ನಮ್ಮ ಹತ್ರ 40 ಕೋಟಿದು ಒಂದು ಲಿಸ್ಟ್ ಇದೆ. ಅದರಲ್ಲಿ ನಿಮ್ಮ ಏರಿಯಾದು ಒಂದು ಸ್ವಲ್ಪ ಡ್ರೈನೇಜ್ ಇಟ್ಟಿದ್ದಾರೆ. ಎಷ್ಟು ಏನು ಡೀಟೇಲ್ಸ್ ನಾನು ಇವತ್ತು 4 ಗಂಟೆಗೆ ಯಾವಾಗ ಬರ್ತೀನಿ ಆವಾಗ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. CC ರೋಡ್ ಇಡಬೇಕು ಅಥವಾ ಈಗಾಗಲೇ ಇಟ್ಟಿದ್ದಾರೆ? ಇಲ್ಲ ಸರ್, ಇಡಬೇಕು ಸರ್, ಇಡಬೇಕು. ಅಲ್ಲಿ ಯಾಕಂದ್ರೆ ಅದ್ರ ರೋಡೇ ಇಲ್ಲ ಸರ್ ಒಟ್ಟಾಗ. ಈ ಉದ್ಯಾನವನ ಇವತ್ತು ನಾನು ನೋಡ್ತೀನಿ. ಹಾಂ ಸರ್, 2 ಗಾರ್ಡನ್ ತೋರಿಸ್ತೀವಿ ಸರ್, ನೀವು ಬರ್ರಿ. ಆಮೇಲೆ ಈ ಪೈಪ್ಲೈನ್ ನಾವು ಅಡಿಷ್ನಲ್ ಅಲ್ಲಿ ಬೇಕಾದರೆ ನಮ್ಮ ಹತ್ರ ದುಡ್ಡಿದೆ, ಅದು ದುಡ್ಡಿಂದ ನಾವು ಅಡಿಷ್ನಲ್ ಪೈಪ್ಲೈನ್ ಮಾಡ್ಬೋದು. ಆದರೆ ಲಾಸ್ಟ್ 15 ಡೇಸ್ ನೀವು ಹೇಳ್ತಾ ಇದ್ದೀರಿ ನೀರು ಬಂದಿಲ್ಲ. LNTದವರು ಅಲ್ಲಿ ಬರ್ತಾರೆ. ಸಮಕ್ಷದಲ್ಲಿ ಏನೇನಿದೆ, ಯಾಕೆ ಹಂಗಾಗಿದೆ, ಮುಂದೆ ಆಗಲ್ಲ. ಈ ಪ್ರತಿಭಟನೆಯಲ್ಲಿ ಮಲ್ಲಪ್ಪ ಹೊಸಮನಿ, ಮಹಾದೇವ್ ಹಂಚೆ, ರಾಜಶೇಖರಯ್ಯ ಕೊಲ್ಲೂರ್, ನೂರ್ ಸಿಂಗ್ ರಾಠೋಡ್, ಚಂದ್ರಕಾಂತ್ ಪಾಟೀಲ್, ಆನಂದರಾಜ್ ಪಾಟೀಲ್, ವೈಜನಾಥ್ ಪಾಟೀಲ್, ಉಮಾಕಾಂತ್ ಸ್ವಾಮಿ, ನಾಗಪ್ಪ ಪೂಜಾರಿ, ಶರಣಪ್ಪ ಕೆಸರಟಗಿ, ಶಿವಾನಂದ್, ಸಿದ್ದಣ್ಣ ನೆಲೋಗಿ ಸೇರಿದಂತೆ ಬಡಾವಣೆಯ ಇತರೆ ನಾಗರಿಕರು ಉಪಸ್ಥಿತರಿದ್ದರು. ಜುಲೈ 9ರಂದು ನಡೆಯಲಿರುವ ಅಂಗನವಾಡಿ ನೌಕರರ ಮುಷ್ಕರದ ಕುರಿತು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಅಂಗನವಾಡಿ ನೌಕರರು 50 ವರ್ಷಗಳಿಂದ ICDS ಅಡಿಯಲ್ಲಿ ದುಡಿಯುತ್ತಿದ್ದಾರೆ. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಖಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು, ಫಲಾನುಭವಿಗಳ ಘಟಕ ವೆಚ್ಚ ಹೆಚ್ಚಳ ಮಾಡಬೇಕು ಎಂಬ ವಿವಿಧ ಬೇಡಿಕೆಗಳನ್ನು ನಿರಂತರವಾಗಿ ಕೇಳಲಾಗುತ್ತಿದ್ದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ. ಹಾಗಾಗಿ ಅಂಗನವಾಡಿ ಕೇಂದ್ರಗಳು ಬಂದ್ ಮಾಡಿ ಸಾರ್ವತ್ರಿಕ ಮುಷ್ಕರ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ S ವರಲಕ್ಷ್ಮಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಜುಲೈ 9ರಂದು ಅಂಗನವಾಡಿ ಕೇಂದ್ರಗಳನ್ನು ಬಂದ್ ಮಾಡಿ ಸಾಮೂಹಿಕ ಬಂಧನಕ್ಕೊಳಗಾಗುವ ಮುಖಾಂತರ ಸಾರ್ವತ್ರಿಕ ಮುಷ್ಕರದಲ್ಲಿ ಪಾಲ್ಗೊಳ್ಳಲಾಗುವುದು ಎಂದು ಇದೇ ವೇಳೆ ಅವರು ತಿಳಿಸಿದರು. ಒಂದು ಸಾಮೂಹಿಕ ಬಂಧನಕ್ಕೆ ಒಳಗಾಗುವಂಥ ಒಂದು ಮುಷ್ಕರವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಮುಷ್ಕರಕ್ಕೆ ನಮ್ಮ ಭಾರತದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಪ್ರಮುಖವಾಗಿ CITU ಕೂಡ ಅದರ ಮುಖ್ಯ ಪಾತ್ರಧಾರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ನಾವು CITU ಸಂಯೋಜನೆಯ ಒಂದು ಸಂಘವಾಗಿ ನಾವು ಕೂಡ ಈ ಮುಷ್ಕರದಲ್ಲಿ ಭಾಗಿದಾರರಾಗ್ತಾ ಇದ್ದೇವೆ. ಈ ಮುಷ್ಕರದಲ್ಲಿ ನಾವು ಅಂಗನವಾಡಿ ಯೂನಿಯನ್ನಿಂದ ಎತ್ತುತ್ತಾ ಇರ್ತಕ್ಕಂಥ ಪ್ರಶ್ನೆಗಳೇನಂತ ಹೇಳಿದ್ರೆ, ICDS ಬಜೆಟ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 60-40 ಶೇರಿಂಗಲ್ಲಿ ಇವತ್ತು ನಡೀತಾ ಇರೋದು. ಆ 40% ಶೇರಿಂಗನ್ನು ಕೊಡೋದ್ರಲ್ಲೂ ಕೂಡ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಲವಾರು ನಿರ್ಬಂಧಗಳನ್ನು ಹಾಕ್ತಾ ಇದ್ದಾವೆ. ಅದರಲ್ಲಿ ಭಾಳ ಪ್ರಮುಖವಾದ ನಿರ್ಬಂಧ ಯಾವುದು ಅಂತ ಹೇಳಿದ್ರೆ FRS ಅಂತ ಹೇಳಿ, ಅಂದರೆ ಅವರು ಈ ಪೋಷನ್ ಟ್ರ್ಯಾಕರ್ ಅಂತಕ್ಕಂಥ ಒಂದು ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕರೋನಾ ಆದ ನಂತರ. ಆಮೇಲೆ ಈಗ ಅದರಲ್ಲಿ ಈ ಒಂದು ಫೇಸ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ, ಅಂದರೆ ಫಲಾನುಭವಿಗಳ ಮುಖವನ್ನು ಸೆರೆ ಹಿಡಿದು ನಾವು ಹಾಕಬೇಕು. ಸೊ ಈಗ ಅದಕ್ಕೆ ನಮ್ಮ ದೇಶದ ಪ್ರಧಾನಿಗಳನ್ನೇ ಭಾಳ ಹೆಚ್ಚಿನ ಆಸಕ್ತಿಯನ್ನು ನೋಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈ 3-4 ದಿನಗಳಲ್ಲಿ ನಮಗೆ ಬಂದಿದೆ. ಯಾಕಂದರೆ ನಮ್ಮ ರಾಜ್ಯದ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಮತ್ತು ನಮ್ಮ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಇವರೆಲ್ಲರೂ ಒಂದು ನಿಯೋಗ ಹೋಗಿತ್ತು. ಆ ನಿಯೋಗದಲ್ಲಿ ಆ ಚರ್ಚೆಗಳಲ್ಲಿ ಅದು ಕಂಡು ಬಂದಿದೆ. ಸೊ ಈಗ ನಾವು ಯಾಕೆ ಇದನ್ನು ಅಬ್ಜೆಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ, ನಾವು ಕೆಲಸ ಮಾಡೋಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ನಾವು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಇದು ಈಗ ಒಬ್ಬ ಗರ್ಭಿಣಿ ಸ್ತ್ರೀ ಇರ್ತಾಳೆ, ಅವಳಿಗೆ ನಾವು ಫುಡ್ ಕೊಡಬೇಕು ಅಂತ ಹೇಳಿದರೆ ಅವರ ಆಧಾರ್ ಕಾರ್ಡನ್ನು ನಾವು ನಂಬರನ್ನು ಎನ್ರೋಲ್ ಮಾಡಬೇಕು ನಮ್ಮ ಮೊಬೈಲಲ್ಲಿ. ಆಧಾರ್ ಕಾರ್ಡ್ ಎನ್ರೋಲ್ ಮಾಡಿದ ಮೇಲೆ 3 ಟೈಪ್ ಆಫ್ OTPs ಬರುತ್ತೆ. ಆ OTPಗಳನ್ನು ಅವರು ಎಲ್ಲಿ ವಾಸ ಮಾಡ್ತಾರೋ, ಆ ಗರ್ಭಿಣಿ ಇರ್ಬೋದು ಅಥವಾ ಮಗುವಿನ ತಾಯಿ ತಂದೆ ಇರ್ಬೋದು ಅಥವಾ ಆ ಥರದಲ್ಲಿ ಎಲ್ಲಿ ವಾಸ ಮಾಡ್ತಾರೋ ಅವರು ನಮ್ಮ ವರ್ಕರಿಗೆ ಆ OTPಗಳನ್ನು ಹೇಳಬೇಕು. ಹೇಳಿದ ಮೇಲೆ ಅವರ ಮುಖವನ್ನು ನಾವು ಮಾಡುವ ಮೊಬೈಲಲ್ಲಿ ತೊಗೊಂಡು ನಾವು ಅದನ್ನು ಎನ್ರೋಲ್ ಮಾಡಬೇಕು. ಸೊ ಆ ರೀತಿಯಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಮಗುದು ತಪ್ಪೋಯ್ತು ಅಂದರೆ, ಒಂದು ಬಾಣಂತಿದು ತಪ್ಪಿತು ಅಂದರೆ, ಒಂದು ಗರ್ಭಿಣಿದು ತಪ್ಪಿತು ಅಂದರೆ ನೆಕ್ಸ್ಟ್ ಅವರಿಗೆ ಫುಡ್ ಬರಲ್ಲ, ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದನೇ ಸ್ಯಾಂಕ್ಷನ್ ಆಗಲ್ಲ. ಈ ಥರದ ಒಂದು ಲಿಂಕನ್ನು ಈ FRS ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಎರಡನೇದು, ಈ ಥರ ಅವರು ಮಾಡುವಾಗ ನಾವೇನು ಕೇಳ್ತಾ ಇದ್ದೀವಿ, ಒಂದು ಅಂಗನವಾಡಿ ವರ್ಕರ್ಸ್ಗೆ ಟ್ರೈನಿಂಗ್ ಕೊಡಿ. ಎರಡನೇದು, ಈಗ ನೆಟ್ವರ್ಕು ತುಂಬ ದೊಡ್ಡ ಸಮಸ್ಯೆ ಇದೆ, ಅಂಗನವಾಡಿಗಳಿಗೆ ವೈಫೈ ಹಾಕಿಸಿ. ಮತ್ತು ನೀವು ಕೊಡ್ತಾ ಇರುವಂಥ ಮೊಬೈಲ್ ಏನಿದೆ ಅದರ ಕೆಪಾಸಿಟಿ ತುಂಬ ಕಡಿಮೆ ಇರೋದ್ರಿಂದ 4G 5G ಕನೆಕ್ಷನ್ಸ್ ಆ ಥರದಲ್ಲಿ ಕೊಡಿ. ಆಮೇಲೆ ಮತ್ತೆ ಈ ಬೆನಿಫಿಷಿಯರ್ಸ್ ಕೆಲವೊಮ್ಮೆ ಅವರು ಸಿಗದೇ ಇದ್ದಾಗ ಅವರು ಖಾತ್ರಿಪಡಿಸಿದಂಥ ವ್ಯಕ್ತಿಗಳಿಗೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ. ಅಥವಾ 3 months ಒನ್ಸ್ ಇದನ್ನು
ಏನು ಈ ಫೋಟೋ ಕ್ಯಾಪ್ಚರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂದರೆ ಇದು ಯಾವುದೂ ಕೂಡ ಇನ್ನೂ ಕೂಡ ಸರ್ಕಾರಗಳು ಒಪ್ಪಿಲ್ಲ. ಸೊ ಈ ಒಪ್ಪದೇ ಇರೋದ್ರಿಂದ ನಮ್ಮ ದೇಶದ 2013ರ ಆಹಾರ ಭದ್ರತಾ ಕಾಯ್ದೆ ಇದೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟಿನ ಆಶಯ ಏನು? ನಮ್ಮ ದೇಶದ ಮಕ್ಕಳ ಮಹಿಳೆಯರ ಅಪೌಷ್ಟಿಕತೆಯನ್ನು ತಡಿಲಿಕ್ಕಾಗಿ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಅವರಿಗೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಆಶಯ ಇದೆ. ಈಗ ಈ ಆ್ಯಪಿಂದ ಈ ಆಶಯಕ್ಕೆ ಒಂದು ಧಕ್ಕೆ ಬರುತ್ತೆ. ಆಮೇಲೆ ಎರಡನೇದು, ಸುಪ್ರೀಂ ಕೋರ್ಟು ಕೂಡ ಒಂದು ಇದರಲ್ಲಿ ಹೇಳಿದೆ, ತೀರ್ಪಲ್ಲಿ ನಾವು ಅದೆಲ್ಲ ತೆಗಿತಾ ಇದ್ದೀವಿ, ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿ ಅವರ ಹಕ್ಕನ್ನು ನಿರಾಕರಿಸಬಾರ್ದು ಅಂತ ಹೇಳಿದೆ. ಸೊ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ ಆದಂಥ ಈ ಥರದ ಒಂದು ಅಟ್ಯಾಕನ್ನು ಈ ಮುಖಾಂತರದಲ್ಲಿ ಮಾಡಲಿಕ್ಕೆ ಕೊಟ್ಟಿದೆ. ನರೇಗಾದಲ್ಲಿ ಇದೇ ಥರದಲ್ಲಿ ಮಾಡಿ ನಿಮಗೆ ಗೊತ್ತಿದೆ, ಸಾವಿರಾರು ಗಟ್ಟಲೆ ಜನ ಇವತ್ತು ಅದರಿಂದ ದೂರ ಆಗಿರುವಂಥದ್ದು ಕೂಡ ನಮಗೆ ಗೊತ್ತಿದೆ. ಸೊ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಕೇಂದ್ರ ಸರ್ಕಾರದಿಂದ ಯಾವ ಫಲಾನುಭವಿಗಳನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ, ಆ ಫಲಾನುಭವಿಗಳ ಪ್ರತಿಯೊಂದು ಅಪ್ಡೇಟ್ ನಮಗೆ ಬೇಕು ಅನ್ನುವ ರೀತಿಯ ಒಂದು ಧೋರಣೆಯನ್ನು ಅವರು ತಗೊಳ್ತಾ ಇದ್ದಾರೆ. ಮತ್ತು ಇದು ಎವ್ರಿ ಡೇ ಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಒಂದು ಹೆಸರನ್ನು ಅವ್ರೇನು ಹೇಳಿದ್ದಾರೆ ಅಂದರೆ, ಅಂಗನವಾಡಿಗಳಲ್ಲಿ ಕರಪ್ಷನ್ಸ್ ನಡೀತಾ ಇದೆ, ಅದನ್ನು ತಡೆಯುವ ಸಲುವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ. ನಾವು ಹೇಳೋದು, ಕರಪ್ಷನನ್ನು ನೀವು ತಡಿಲಿಕ್ಕೆ ಬೇಕಾದ ಮೆಥಡ್ಗಳನ್ನು, ನಿಮ್ಮ ಅಡ್ಮಿನಿಸ್ಟ್ರೇಷನ್ ಮೆಥಡ್ಗಳನ್ನು ನೀವು ಮಾಡಿ, ನಾವು ಅದಕ್ಕೆ ಖಂಡಿತವಾಗ್ಲೂ ಅಭ್ಯಂತರ ಮಾಡಲ್ಲ. ಬಟ್ ಈಗ ಆ ಫಲಾನುಭವಿ ಅಥವಾ ಮಕ್ಕಳ ಎನ್ರೋಲ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಫುಡ್ ನಿಲ್ಲಿಸ್ತಿರಲ್ಲ, ಅದಕ್ಕೆ ಯಾರು ಹೊಣೆ ಅಂತ ನಾವು ಕೇಳ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಎಚ್.ಎಸ್. ಸುನಂದ, ಶಾಂತಾ ಘಂಟಿ, ಗೌರಮ್ಮ ಪಾಟೀಲ್, ರಾಜಮತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಆಳಂದ ಚೆಕ್ ಪೋಸ್ಟ್ ಹತ್ತಿರವಿರುವ ಸ್ವಾರ್ಗೇಟ್ ನಗರದಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಸ್ವಾರ್ಗೇಟ್ ನಗರ ಅಭಿವೃದ್ಧಿ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕಲಬುರಗಿ ನಗರದ ಆಳಂದ್ ಚೆಕ್ ಪೋಸ್ಟ್ ಹತ್ತಿರವಿರುವ ಸ್ವಾರ್ಗೇಟ್ ನಗರದಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಸ್ವಾರ್ಗೇಟ್ ನಗರ ಅಭಿವೃದ್ಧಿ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಸ್ವಾರ್ಗೇಟ್ ನಗರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪ ವಾಡಿಯವರು ಮನವಿ ಮಾಡಿದ್ದಾರೆ. ಪರಮೇಶ್ವರ ನಿಂಬರ್ಗಿ ಅಂತ, ಸ್ವಾರ್ಗೇಟ್ ನಗರ್ ಈ ಗುಲ್ಬರ್ಗದ ಆಳಂದ್ ಚೆಕ್ ಪೋಸ್ಟ್ ಹತ್ತಿರ ಇರ್ತಕ್ಕಂಥ ಒಂದು ಹಿಂದುಳಿದ ಮತ್ತು ಬಹಳಷ್ಟು ಸೌಕರ್ಯಗಳನ್ನು ಕಳೆದುಕೊಂಡಂಥ ಒಂದು ಕಾಲನಿಯಾಗಿದೆ. ಆಳಂದ ಚೆಕ್ ಪೋಸ್ಟ್ನಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 10 ವರ್ಷಗಳಿಂದ ನಾನು ಅಲ್ಲಿ ವಾಸಿಸ್ತಾ ಇದ್ದೇನೆ. ಇನ್ನು ಉಳಿದವರೆಲ್ಲ 20 ವರ್ಷಗಳಿಂದ ಅಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ. ಅಲ್ಲಿ ಸುಮಾರು ಎಲ್ಲ ಕ್ಯಾಟಗರಿ ಜನರು ವಾಸಿಸ್ತಾ ಇದ್ದಾರೆ. ಶೆಡಲ್ ಕಾಸ್ಟ್ ಇದ್ದಾರೆ, ಶೆಡಲ್ ಟ್ರೈಬ್ ಇದ್ದಾರೆ, ಕ್ಯಾಟಗರಿ ಫಸ್ಟ್ ಇದ್ದಾರೆ, ಸೆಕೆಂಡ್ ಎ, ಥರ್ಡ್ ಬಿ, ಎಲ್ಲ ಜಾತಿಯ ಜನಾಂಗ ಇದ್ದು ಎಲ್ಲರೂ ಕಾರ್ಮಿಕರು, ಬೇರೆ ಕಡೆ ಕೆಲಸ ಮಾಡಿ ಜೀವನ ಮಾಡ್ತಕ್ಕಂಥ ರೈತ ಕುಟುಂಬಗಳು ಕೂಡ, ರೈತ ಕೂಲಿ ಕಾರ್ಮಿಕರು ಕೂಡ ಅಲ್ಲಿ ವಾಸಿಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ಸೌಕರ್ಯ ಇಲ್ಲ. ಒಂದು ಕಡಿಮೆ ರೇಟಿನಲ್ಲಿ ಪ್ಲಾಟ್ಗಳು ಸಿಕ್ಕಾವಂತ ಹೇಳಿ ಏನು ಬಡವರು ತಮ್ಮ ಒಂದು ಶಕ್ತಿ ಅನುಸಾರ ಅಲ್ಲಿ ಪ್ಲಾಟ್ ತೊಗೊಂಡು ಮನೆ ಕಟ್ಕೊಂಡಿದ್ದಾರೆ. ಸೌಕರ್ಯಗಳು ಇಲ್ಲದ ಕಾರಣ ಅಲ್ಲಿ ಜೀವನ ಈಗ ಹೇಗಾಗಿದೆಯಪ್ಪ ಅಂತಂದರೆ ಭಾಳ ಅಸ್ತವ್ಯಸ್ತವಾಗಿದೆ. ಒಂದು ರಸ್ತೆ ಇಲ್ಲ, ಒಂದು ಚರಂಡಿ ಇಲ್ಲ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಮೂಲ ಸೌಕರ್ಯ ಏನು ಬೇಕೋ ಒಂದು ಕಾಲನಿಗೆ ಅದು ಮರೀಚಿಕೆಯಾಗಿದೆ. ಎಷ್ಟೋ ಜನ ಕಾರ್ಪೊರೇಟರ್ಗಳು ಯಾರು ಬರ್ತಾರೋ ಕೇಳಿದರು, ನನಗೆ ಬರೋಂಗಿಲ್ಲ, ನಿನಗೆ ಬರೋಂಗಿಲ್ಲ, ಅದು ಅವ್ರಿಗೆ ಬರ್ತದೆ, ಇವ್ರಿಗೆ ಬರ್ತದೆ ಅಂಥೇಳಿ ಅದು ಮಲತಾಯಿ ಧೋರಣೆ ಅಲ್ಲಿ ನಡೆದಿದೆ. ಮತ್ತು ರಸ್ತೆ ಬಗ್ಗೆ ಕೇಳಲು ಹೋದರೆ ರಸ್ತೆ ಜನರಲ್ ಬಜೆಟ್ನಲ್ಲಿ ಇಟ್ಟಿದ್ದೇವೆ ನೋಡೋಣ ಅಂತಾರೆ, ಅದು ಯಾವ ಕೆಲಸಗಳಾಗಿಲ್ಲ. ಏನೋ ಪುಣ್ಯಕ್ಕಾಗಿ ಕಳೆದ ವರ್ಷ ಯಾರು ಶಾಸಕರಾದ ಮಾನ್ಯ ನಮ್ಮ ಫಾತಿಮಾಜಿಯವರು ಅವ್ರು ಮಾಡಿದ್ರು, ಯಾರು ಮಾಡಿದ್ರು, ಒಂದು ಅರ್ಧ ಕಿಲೋಮೀಟರಷ್ಟು ಒಂದು ಸಿಮೆಂಟ್ ರೋಡ್ ಮಾಡಿದ್ದಾರೆ. ಆ ಸಿಮೆಂಟ್ ರೋಡ್ ಅಕ್ಕಪಕ್ಕ ಇದ್ದವ್ರು ಪುಣ್ಯವಂತರು. ಯಾಕಂದರೆ ಅವ್ರ ಮನೆತನ ಗಾಡಿಗಳು ಹೋಗ್ತವೆ ಸರಿಯಾಗಿ, ಅವ್ರದ್ದು ಜೀವನ ಚೆನ್ನಾಗಿದೆ. ಆ ರೋಡಿಗೆ ಲಿಂಕ್ ಆಗ್ತಕ್ಕಂಥ ಇತರ ಏನು ಬದುಕ್ತಾರ ಅವ್ರದ್ದು ಜೀವನ ಭಾಳ ದುಸ್ತರ ಆಗಿದೆ. ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬೇಸಿಗೆ ಕಾಲ ಇರಲಿ, ಯಾವತ್ತೂ ಕೆಸರಿನಿಂದ ಕೂಡಿರ್ತಕ್ಕಂಥ ಕಾಲನಿ ಅದು. ಯಾಕಂದರೆ ಚರಂಡಿ ಇಲ್ಲ. ಆ ಸಿಮೆಂಟ್ ರೋಡ್ ಮೇಲೆ ಎಲ್ಲರೂ ಬಟ್ಟೆ ಒಗಿತಾರೆ.
ಮನೆ ತೊಳಿತಾರೆ, ಎಲ್ಲ ನೀರು ಆ ರೋಡಿಗೆ ಬಿಡ್ತಾರೆ. ಆ ರೋಡ್ ಹಾಸ್ಗಟ್ಟು ಹೋಗ್ಯದ, ಚರಂಡಿ ಇಲ್ದಕ್ಕೆ ಯಾವತ್ತೂ ಕೆಸರು ಆಗ್ತದ. ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳು ಸೈಕಲ್ ಮೇಲೆ ಹೋಗೋ ಸ್ಕಿಡ್ ಆಗಿ ಬಿದ್ದು ಎಷ್ಟೋ ಕಾಲು ಮುರ್ಕೊಂಡವ. ವಯಸ್ಸಾದ ಜನರಿಗೆ ದವಾಖಾನೆಗೆ ಒಯ್ಬೇಕಪ್ಪ ಅಂತಂದ್ರೆ ಒಂದು ಆಟೋ ಮನಿತನ ಬರೋಂಗಿಲ್ಲ. ಮೇನ್ ರೋಡ್ ರಿಂಗ್ ರೋಡಿಗೆ ಅದಕ್ಕೆ ಖಾಲಿ ಒಂದು ಫರ್ಲಾಂಗ್ ದೂರ ಅದ. ಅಷ್ಟು ತನ ಅವರು ಮೇನ್ ರೋಡಿಗೆ ನಡ್ಕೋತ ಬಂದು ಆಟೋ ಹಿಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂದದ. ಎಲ್ಲ ಹೆಣ್ಮಕ್ಳು ತಮ್ಮ ಮನೆ ಮುಂದೆ ಬಟ್ಟೆ ಒಗಿತಾರೆ, ಮನೆ ಮುಂದೆ ಸ್ನಾನ ಮಾಡ್ತಾರೆ. ಕಾರಣ ಏನಪ್ಪ ಅಂತಂದ್ರೆ ಚರಂಡಿ ವ್ಯವಸ್ಥೆ ಇಲ್ಲ. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಕುಂಬಾರ್, ಸಿದ್ದರಾಮಪ್ಪ ಕುಂಬಾರ್, ಪರಮೇಶ್ವರ್ ನಿಂಬರ್ಗ, ಅಣ್ಣಪ್ಪ ವಾಡಿ, ಮಲ್ಲಿಕಾರ್ಜುನ್ ಕುಂಬಾರ್, ವಿನೋದ್ ಪಾಟೀಲ್, ಕೇದಾರ್ನಾಥ್ ಕುಲಕರ್ಣಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಭಾರತೀಯ ಜನತಾ ಪಕ್ಷ ಕರ್ನಾಟಕದ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲ್ಕಾಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ವಿಚಾರದಲ್ಲಿ ರಾಜ್ಯ ಸರ್ಕಾರ ಶ್ವೇತಪತ್ರ ಹೊರಡಿಸಬೇಕು ಎಂದು ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲ್ಕಾಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮೊನ್ನೆ ಯಾದಗಿರಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಹೇಳಿದರು, ನಾವು ಕಲ್ಯಾಣ ಕರ್ನಾಟಕಕ್ಕೆ 3 ವರ್ಷದಲ್ಲಿ 13,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇದು ಒಂದು ಅಪ್ಪುಟವಾದ ಸುಳ್ಳು. ಅನೇಕ ಮೊದಲು ಸಹ ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ವಿದ್ಯಾಭ್ಯಾಸದಲ್ಲಿ ನಮ್ಮ ಜಿಲ್ಲೆ ಕಟ್ಟಕಡೆಯ ಸ್ಥಾನದಲ್ಲಿದೆ. ಆರೋಗ್ಯ ವಿಷಯದಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿದೆ. ಪರ್ ಕ್ಯಾಪಿಟಲ್ ಇನ್ಕಮಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿದೆ. ಅಂದರೆ ಎಲ್ಲ ಅಭಿವೃದ್ಧಿಯಲ್ಲಿ ಸಹ ನಮ್ಮ ಜಿಲ್ಲೆ ಕಟ್ಟಕಡೆಯ ಸ್ಥಾನದಲ್ಲಿದೆ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕನೂ ಹೌದು. ಇವರು 3 ವರ್ಷದಲ್ಲಿ 13,000 ಕೋಟಿ ಕೊಟ್ಟಿದ್ದೀನಿ ಅಂತ ಏನು ಹೇಳಿದ್ದಾರೆ, ಇದಕ್ಕೊಂದು ವೈಟ್ ಪೇಪರ್ ಅವ್ರು ಕೊಡಬೇಕು ಅಂತ ಕೇಳ್ತೀನಿ. ನಾನು ಡಾಕ್ಟರ್ ಸುಧಾ ಹಾಲ್ಕಾಯ್ ಶ್ವೇತ ಪತ್ರ ಅವರು ಕೊಡಬೇಕು. 13,000 ಏನೇನು ಕೆಲಸ ಇವರು ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ. ಇಷ್ಟು ವರ್ಷ ನಾವೇನು ಅಂದ್ಕೊಂಡಿದ್ವಿ, ನಂಜುಂಡಪ್ಪ ವರದಿ ಪ್ರಕಾರ ಈ ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕೆಲಸಗಳಾಗ್ತಾ ಇದ್ದಾವೆ ಅಂತ ಅಂದ್ಕೊಂಡಿದ್ವಿ. ಈಗ ಒಂದು ಹೊಸ ತೊಗೊಂಡು ಬಂದಿದ್ದಾರೆ, ಗೋವಿಂದರಾವ್ ವರದಿ ಅಂತ. ಗೋವಿಂದರಾವ್ ವರದಿ ಏನು ಅಂತಂದರೆ, ಇಟ್ ಈಸ್ ದ ರೀಅಡ್ರೆಸಲ್ ಆಫ್ ದ ಕಾಂಪ್ರಿಹೆನ್ಸಿವ್ ಕಾಂಪ್ಯಾಕ್ಟ್ ಡೆವಲಪ್ಮೆಂಟ್ ಇಂಡೆಕ್ಸ್. ಅಂದರೆ ನಂಜುಂಡಪ್ಪ ವರದಿ ಏನಿತ್ತು ಅದನ್ನು ಮತ್ತೆ ರೀಅಡ್ರೆಸ್ ಮಾಡ್ತಾರಂತೆ. ನಾನು ನೋಡಿದೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತ. ಒಂದು ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ. ಏನು ಅಂದರೆ, ಒಂದು ಇನ್ಪುಟ್ ದಟ್ ಈಸ್ ದ ಪ್ಯೂಪಲ್ ಟೀಚರ್ ರೇಷಿಯೋ, ದಟ್ ಈಸ್ ದ ಇನ್ಪುಟ್ ಅಂತೆ. ಆಮೇಲೆ ಲಿಟ್ರಸಿ ಔಟ್ಕಮ್ ದಟ್ ಈಸ್ ದ ಔಟ್ಪುಟ್ ಅಂತೆ. ಇದು ಏನು ಗೊತ್ತಿರಲಾರ್ದ ವಿಷಯ. ಇದರೊಳಗಡೆ ಏನು ಅಂತ ಪರಿ ಇವರು ಸತ್ಯಶೋಧನೆ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಇವರು ಗೊತ್ತಿದ್ದ ವಿಷಯ ಇದೆ. 17,000ಕ್ಕಿಂತ ಜಾಸ್ತಿ ಹುದ್ದೆಗಳು ಇಲ್ಲಿ ಖಾಲಿ ಇದ್ದಾವೆ. 17,000ಕ್ಕಿಂತ ಜಾಸ್ತಿ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ಇದರೊಳಗಡೆ ಮೇನ್ ಇಂಪಾರ್ಟೆಂಟ್ ನನಗನ್ಸಿರೋದು ಎಜುಕೇಷನ್ ಆ್ಯಂಡ್ ಹೆಲ್ತ್. ನಾವು ನೋಡ್ತಾ ಇದ್ದೀವಿ ಹೇಗೆ ಬಾಣತಿಯರು ಸಾವಾಯಿತು. ಆಮೇಲೆ ಈಗ ಜನೌಷಧಿ ಕೇಂದ್ರಗಳನ್ನು ಕ್ಲೋಸ್ ಮಾಡಿದರು. ಅಲ್ಲಿ ನಾರ್ಮಲಾಗಿ ಸಿಗೋ ಔಷಧಿಗಳೇ ಸಿಗ್ತಾ ಇಲ್ಲ, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಅಂದರೆ ಹೆಲ್ತ್ ಎಜುಕೇಷನ್ ಇಟ್ ಈಸ್ ಸೋ ಇಂಪಾರ್ಟೆಂಟ್. ಇದನ್ನೆಲ್ಲ ಬಿಟ್ಟು ಇವರು ಇದನ್ನು ಸತ್ಯಶೋಧನೆ ಕಮಿಟಿ ಏನು ಮಾಡ್ತಾರೆ, ಐ ಡಿಂಟ್ ಅಂಡರ್ಸ್ಟ್ಯಾಂಡ್. ಇನ್ಪುಟ್ ಅಂತೆ ಔಟ್ಪುಟ್ ಅಂತೆ. ಅದಕ್ಕೆ ಇನ್ಪುಟ್ಟು ನಮ್ಮ ಶಿಕ್ಷಕರು ಇರ್ಲಾರ್ದಕ್ಕೆ ಸಹ ನಮಗೆ ಇಲ್ಲ ಅಂತಾನೆ ನಮಗೆ ರಿಸಲ್ಟು ಕಡಿಮೆ ಬಂದಿದೆ. ಇದು ಒಂದು ಸಾಮಾನ್ಯ ಪರಿಜ್ಞಾನ ಇದೆ, ಎಲ್ಲರಿಗೂ ಗೊತ್ತಾಗುತ್ತೆ. ಇದೆ ಕಾಂತರಾಜ್ ವರದಿ ಮಾಡಿದರು ಕಾಸ್ಟ್ ಸೆನ್ಸಸ್ ಸಲುವಾಗಿ. 162 ಕೋಟಿ ಎಲ್ಲೋಯ್ತು, ಸ್ವಾಹ. ಈಗ ಅದನ್ನು ಹೊಸದು ಕಮಿಟಿ ಮಾಡ್ತಾರಂತೆ. 3 ತಿಂಗಳಲ್ಲಿ ರಿಪೋರ್ಟ್ ಕೊಡ್ತಾರೆ. ಯಾಕಂದರೆ ಕೇಂದ್ರ ಸರ್ಕಾರದವರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದವ್ರದ್ದು ಯಾವುದೇ ಅವ್ರ ಕಾರ್ಯ ತೊಗೊಂಡ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅಕ್ಯುರೇಟ್ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಇನ್ ಅ ಫಾಸ್ಟ್ ಸ್ಕೇಲ್. ಅವ್ರದ್ದು ರಿಪೋರ್ಟ್ ಬಂದ ತಕ್ಷಣ ಇವ್ರದ್ದು ಗೊತ್ತಾಗುತ್ತೆ, ಇವ್ರದ್ದು ಏನೇನು ಇವ್ರು ರಾಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಅದಕ್ಕೆ ಇವರೊಂದು ಹೊಸದು ರಿಪೋರ್ಟ್ ಈಗ ಸ್ಟಾರ್ಟ್ ಮಾಡ್ತಾರಂತೆ. ಅಂದರೆ ನೀವು ಜನಕ್ಕೆ ಮಣ್ಣಿಗೆ ಕಣ್ಣು ಹಾಕೋ ಕೆಲಸ, ಮೂಗಿಗೆ ತುಪ್ಪ ಸುರಿಸೋ ಕೆಲಸ ಮಾಡ್ತಾಯಿದ್ದೀರಿ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯರಾದವರು.
AICC ಪ್ರೆಸಿಡೆಂಟ್ ಆಗಿದ್ದಾರೆ, ನಮಗೆಲ್ಲರಿಗೂ ಹೆಮ್ಮೆ ಐತೆ, ನನಗೆ ಇನ್ಕ್ಲೂಡಿಂಗ್ BJPದವ್ರು ಇದ್ರೆ ನಮ್ಗೆ ಹೆಮ್ಮೆ ಐತೆ. ನಮ್ಮ ಭಾಗಕ್ಕೆ ಜಾಸ್ತಿ ಅವರು ನೋಡ್ತಾರೆ ಅಥವಾ ಅನುದಾನಗಳು ಕೊಡಿಸ್ತಾರೆ ಅಂತ. 50 ವರ್ಷಕ್ಕಿಂತ ಜಾಸ್ತಿ ಇಲ್ಲಿ ರಾಜಕೀಯ ಮಾಡಿದ್ದಾರೆ, ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಇಲ್ಲೇನೂ ಅಭಿವೃದ್ಧಿ ಆಗಿಲ್ಲ. ಹೋದ ಸಲ ಹೇಳಿದರು 1 ಲಕ್ಷ ಕೋಟಿ ಅನುದಾನ KKRDB ಕೊಟ್ಟರು ಕಡಿಮೆ ಅಪ್ಪ ಅಂತ ಹೇಳಿದರು. ಯಾರಿಗೆ? DK ಶಿವಕುಮಾರ್ ಅವರಿಗೆ. ಆವಾಗ ನಾನು ಹೇಳಿದೆ 1 ಕೋಟಿ ಲಕ್ಷ ಬೇಡ, ಅದರ 10% ಆದರೂ ಕೊಡಲಿ. ಅದು ಕೊಟ್ಟಿಲ್ಲ. ಮೊನ್ನೆ ಹೇಳಿದರು ಬೆಂಗಳೂರು ಥರ, DK ಶಿವಕುಮಾರ್ ಅವರು ಬೆಂಗಳೂರು ಥರ, ಸಿದ್ದರಾಮಯ್ಯ ಅವ್ರದ್ದು ಮೈಸೂರು ಥರ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಕಲಬುರಗಿನ ಮಾಡಿ ತೋರಿಸಿ ಅಂತ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಪ್ನಾ P. ಮಂಗಲ್ಗಿ, ಗಿರಿರಾಜ್ S. ಎಳಮೇಲಿ, ಅನಿಲ್ ಸಿನ್ನೂರ್ಕರ್, ಹರ್ಷ ದೇಶಪಾಂಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.